ಚಿಕ್ಕಂದಿನಲ್ಲೇ ತಂದೆ ತಾಯಿಗಳು ಪರೀಕ್ಷೆಯಲ್ಲಿ ಪಾಸ್ ಆದ ನಾನು ಕೆಲಸವಿಲ್ಲದೆ ನಿರುದ್ಯೋಗಿಯಾಗಿ ತಿರುಗುವಂತಾಯಿತಲ್ಲ ನನ್ನ ಪಾಡು. ಹಣ ಎಂದರೆ ಹೆಣವೂ ಕೂಡ ಬಾಳುವ ಈ ಸಮಾಜದಲ್ಲಿ ನನ್ನೆಂತ ಬಡ ಮಕ್ಕಳಿಗೆ ನೌಕರಿ ಸಿಗುವುದಾದರೂ ಹೇಗೆ ದೇವ? ಹಲೋ ಸಂತೋಷ. ಹಾಯ್ ಲಕ್ಷ್ಮಣ. ಏನು ಸಂತೋಷ, ಏನು ಪ್ರಯಾಣ ಬೆಂಗಳೂರಿಗೆ? ನನ್ನ ಇಂಟ್ರೂ ಫೇಲ್ ಆದ ವಿಷಯ ಇವನಿಗೆ ಗೊತ್ತಾದರೆ ನನಗಿಂತಲೂ ಹೆಚ್ಚು ಸಂಕಟ ಪಡುತ್ತಾನೆ. ಹಾಗಾಗಿ ಈ ವಿಷಯವನ್ನು ಅವನಿಗೆ ತಿಳಿಸುವುದೇ ಬೇಡ. ಯಾಕೆ ಸಂತೋಷ ಮೌನವಾಗಿ ನಿಂತು ಬಿಟ್ಟಿಯಲ್ಲ? ಏನಾದರೂ ಕೆಲಸವಿತ್ತೆ? ಏನಿಲ್ಲ ಕಣೋ, ಹಾಗೆ ಸುಮ್ಮನೆ ಬಂದಿದ್ದೆ. ನೀನು ಈ ರೀತಿ ನಿರಾಶಿತನಾಗಿ ಮಾತಾಡೋದು ನೋಡಿದರೆ ನೀನಾಗಿಲ್ಲ ಏನೋ ಮುಚ್ಚಿದ್ದೇವೆಯಾ? ಅದೇನೆಂದು ಹೇಳು. ನಿನ್ನಲ್ಲಿ ಮುಚ್ಚಿಡುವಂತ ವಿಷಯ ನನ್ನನ್ನೇಳಿದೆಯೋ ಮಿತ್ರ? ಹಾಗಿದ್ದರೆ ಹೇಳು ಸಂತೋಷ, ನನ್ನ ಕೈಲಾದ ಸಹಾಯವನ್ನು ಮಾಡುತ್ತೇನೆ. ಇಂದು ಸೈನಿಕ ಹುದ್ದೆಗೆ ಡೈರೆಕ್ಟ್ ಆಗಿ ಭರ್ತಿಗಳಿದ್ದವು. ನಾನು ಕೂಡ ಭರ್ತಿ ನೀಡಲು ಬಂದಿದ್ದೆ. ಭರ್ತಿಯ ಎಲ್ಲಾ ಪರೀಕ್ಷೆಯಲ್ಲಿ ಪಾಸ್ ಆದ ನನಗೆ ಆರ್ಡರ್ ಕೊಡುವುದನ್ನು ಬಿಟ್ಟು ವಸೂಲಿಯ ಮುಖಾಂತರ ಬೇರೆಯವರಿಗೆ ಆರ್ಡರ್ ಕೊಟ್ಟರು ಲಕ್ಷ್ಮಣ, ಬೇರೆಯವರಿಗೆ ಆರ್ಡರ್ ಕೊಟ್ಟರು. ದಾಯಿದ ಸಂತೋಷ, ಅದನ್ನೇನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ಮುಂದೆ ಏನು ಮಾಡಬೇಕನ್ನೋದ್ರ ಬಗ್ಗೆ ವಿಚಾರ ಮಾಡು. ಮುಂದೇನು ಯೋಚನೆ ಮಾಡುದು ಲಕ್ಷ್ಮಣ? ನಮ್ಮನ್ನ ಬಡ ಮಕ್ಕಳು ನೌಕರಿಗಾಗಿ ತಿರುಗಿ ತಿರುಗಿ ನಮ್ಮ ಬಾಳೆ ಹಾಳಾಗಿ ಹೋಯ್ತಲ್ಲ.